ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಜನವೂ ಜನ. ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಪ್ರವಾಸಿ ತಾಣ ಹೇಳಬೇಕಾ, ಸಿಕ್ಕಾಪಟ್ಟೆ ಜನರಿಂದ ಕಿಕ್ಕಿರಿದು ತುಂಬಿದೆ. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ನಲ್ಲಂತೂ ಪ್ರವಾಸಿಗರ ಸಾಗರವೇ ಇದೆ. ಹೊಸ ವರ್ಷಾಚರಣೆ ಜನ ಎಲ್ಲೆಲ್ಲೂ ಕೂಡ ಕಾಣಸಿಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ಪ್ರವಾಸಿ ತಾಣವೂ ಕೂಡ ತುಂಬಿ ತುಳುಕ್ತಾ ಇದೆ. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ನಲ್ಲಿ ಕೂಡ ಪ್ರವಾಸಿಗರ ಪರದಾಟ. ಬೆಂಗಳೂರಿನತ್ತ ಅವರು ವಾಪಸ್ ಬರೋದಕ್ಕೆ ಬಹಳ ಕಾಯ್ತಾ ಇದ್ದಾರೆ. ಆದರೆ ನೂರಾರು ಸಂಖ್ಯೆಯಲ್ಲಿ ಬಸ್ಗಳ ವ್ಯವಸ್ಥೆ ಮಾಡಿದರೂ ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಇರೋದ್ರಿಂದ ಸ್ವಲ್ಪ ಪರದಾಟ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದ ನೂಕುನುಗ್ಗಲು ಕೂಡ ಆಗಿದೆ. ಸರತಿ ಸಾಲಿನ ವ್ಯವಸ್ಥೆಯನ್ನ ಮಾಡಿದರೂ ಕೂಡ ಕೆಲವರಿಗೆ ಪೇಷನ್ಸ್ ಇಲ್ಲ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಇವತ್ತು ಚಿಕ್ಕಬಳ್ಳಾಪುರದತ್ತ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಸಹಸ್ರಾರು ಮಂದಿ ಇವತ್ತು ಚಿಕ್ಕಬಳ್ಳಾಪುರದ ಪ್ರವಾಸಿ ತಾಣಗಳಿಗೆ ಲಗ್ಗೆಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನಂದಿ ಬೆಟ್ಟ ಪ್ರವಾಸಿಗರಿಂದ ತುಂಬಿ ತುಳುಕಿತ್ತು. ಇವತ್ತು ಪಕ್ಕದಲ್ಲಿರುವಂತಹ ಈಶಾ ಹಾದಿಯೋ ಕೇಂದ್ರಕ್ಕೂ ಕೂಡ ಸಾವಿರಾರು ಮಂದಿ ಪ್ರವಾಸಿಗರು ಬಂದಿದ್ದಾರೆ. ಅದರ ಎಫೆಕ್ಟ್ ಇವತ್ತು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಇವತ್ತು ಜನವೋ ಜನ ಎಂಬಂತಾಗಿದೆ. ಇವತ್ತು ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಿಂದ ಬೆಂಗಳೂರಿಗೆ ತೆರಳುವಂತಹ ಬಸ್ಗಳಿಗೆ ಭಾರಿ ಬೇಡಿಕೆ ಉಂಟಾಗಿದೆ. ಹಾಗಾಗಿ ಸಾಕಷ್ಟು ನೂಕುನುಗ್ಗಲು ಉಂಟಾಗಿದೆ. ಬಸ್ಸನ್ನು ಹತ್ತೋಕೆ ಜನ ತಾ ಮುಂದು ನಾ ಮುಂದು ಅಂತ ನೂಕುನುಗ್ಗಲಾಗಿದೆ, ಗಲಾಟೆ ಆಗಿದೆ. ಅದರ ಪರಿಣಾಮ ಇವತ್ತು ಬಸ್ ನಿಲ್ದಾಣಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಕೂಡ ಲಾಠಿಯನ್ನು ಹಿಡಿದು ಇವತ್ತು ಪ್ರಯಾಣಿಕರನ್ನು ನಿಭಾಯಿಸುವಂತಹ ಕೆಲಸವನ್ನು ಇಲ್ಲಿನ ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರೆ ಈ ಒಂದು ಕ್ಯೂ ಏನಿದೆ ಸರಿಸುಮಾರು 150-200 ಮೀಟರ್ ಇದೆ. ಇದು ಒಂದು ಕ್ಯೂ. ಇದೇ ರೀತಿಯ 4-5 ಕ್ಯೂಗಳು ಇವತ್ತು ಬಸ್ ನಿಲ್ದಾಣದಲ್ಲಿರುವಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಪ್ರಯಾಣಿಕರ ಆಗಮನ ಆಗಿದೆ. ಹಿಂದೆಂದೂ ಕಾಣದಂತಹ ಒಂದು ಜನದಟ್ಟಣೆ ಇವತ್ತು ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಾಣ್ತಾ ಇದೆ. ಇವತ್ತು ಬೆಂಗಳೂರಿಗೆ ತೆರಳೋದಕ್ಕೆ ತಾವು ನೋಡ್ತಾ ಇದ್ರೆ ಒಂದು ಕ್ಯೂ ಅನ್ನು ತಾವು ನೋಡಿದ್ರಿ, ಮತ್ತೊಂದು ಕ್ಯೂ ಇಲ್ಲಿ ಈ ಕಡೆಯನ್ನು ತಾವು ಗಮನಿಸಬಹುದು. ಈಗಾಗಲೇ ಕೂಡ ಸರದಿ ಸಾಲಿನಲ್ಲಿ ಇವತ್ತು ಪ್ರಯಾಣಿಕರನ್ನ ನಿಲ್ಲಿಸುವಂಥ ಕೆಲಸವನ್ನು ಇಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಕಾರಣ ಯಾಕೆಂತಂದರೆ ಒಮ್ಮೆಲೆ ಬೆಂಗಳೂರಿಗೆ ಬಸ್ ಬಂದ ಕೂಡಲೇ ಎಲ್ಲರೂ ಕೂಡ ನಾಮುಂದು ತಾಮುಂದು ಅಂತ ನುಗ್ಗಿ ಬಸ್ ಹತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಒಂದು ವೇಳೆ ಗಲಾಟೆ ಕೂಡ ಆಗಿದ್ದಂಥದ್ದು, ನೂಕಿನಲ್ಲಿ ಅನಾಹುತಗಳಾಗ್ಬೋದು ಅನ್ನೋಂಥ ಕಾರಣಕ್ಕೆ ಈಗಾಗಲೇ ಕೂಡ ಪೊಲೀಸರು ಲಾಠಿಯನ್ನು ಹಿಡಿದು ಇವತ್ತು ಪ್ರಯಾಣಿಕರನ್ನು ನಿಯಂತ್ರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು